ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೋಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆದ ಒಂದು ಸ್ವಂತ ಮನೆ ಕಟ್ಕೊಬೇಕಂತ ಆಸೆ ಇರುತ್ತೆ. ಕೆಲವು ಗ್ರಹಗಳ ದುಸ್ಥಿತಿ ಅಥವಾ ಮಾಟಮಂತ್ರ ಕಾರಣದಿಂದ ಅವ್ರ ಮನೆ ಕಟ್ಕೊಳೋದಕ್ಕೆ ಆಗಲ್ಲ. ಕಟ್ಟಕ್ಕೆ ಹೋದರೆ ಅವ್ರಿಗೆ ಅಡೆತಡೆಗಳು ಬರ್ತಾ ಇರ್ತವೆ. ಕೆಲವೊಬ್ಬರಿಗೆ ಜೇಬು ತುಂಬ ಹಣ ಇರುತ್ತೆ, ಮನೆ ಕಟ್ಟೋದಕ್ಕೆ ಮನಸ್ಸು ಬರಲ್ಲ. ಕೆಲವೊಬ್ಬರಿಗೆ ಮನೆ ಕಟ್ಟೋ ಆಸೆ ಇರುತ್ತೆ, ಬಟ್ ಅವ್ರ ಜೋಬಲ್ಲಿ ದುಡ್ಡಿರಲ್ಲ. ಸೊ ಇದೇ ರೀತಿ ನಾನಾ ಸಮಸ್ಯೆಗಳು ಒಂದಲ್ಲ ಒಂದು ಉಟ್ಕೊಳ್ತಾ ಇರುತ್ತೆ. ಈಗ ನಾನು ತೋರಿಸ್ತಾ ಇರುವ ಒಂದು ಜಾಗನೂ ಅದೇ ಥರನೇ. ಇಲ್ಲಿ ಸುಮಾರು 5ರಿಂದ 6 ವರ್ಷ ಆಗಿದೆ ಅಂತೆ ಪಾಯ ಹಾಕಿ. ಅವ್ರಿಗಿನ್ನೂ ಮನೆ ಕಟ್ಟೋದಕ್ಕೆ ದಾರಿ ಸಿಕ್ಕಿಲ್ಲ. ಸೊ ಅದಕ್ಕೆ ಅವರು ಈಗ ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವರು ಮೊರೆ ಹೋಗಿದ್ದಾರೆ. ಸೊ ಆ ಪಾಯನ ಚೆಕ್ ಮಾಡೋದಕ್ಕೆ ಈಗ ಶ್ರೀ ಕಾಳಿಕಾಂಬ ದೇವಿ ಮತ್ತು ಶ್ರೀ ವೀರಭದ್ರ ಸ್ವಾಮಿ ಇಬ್ಬರು ಸ್ವತಃ ಬಂದು ಆ ಪಾಯನ ಚೆಕ್ ಮಾಡ್ತಾ ಇದ್ದಾರೆ. ಸೊ ನೀವು ನೋಡ್ಬೋದು ಅದು. ಸೊ ಈ ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಯಾರೆಲ್ಲ ಮನೆ ಕಟ್ಕೊಬೇಕು ಅಂತ ಆಸೆ ಇರುತ್ತೋ ಅವರು ಒಮ್ಮೆ ಈ ವಿಡಿಯೋವನ್ನು ನೋಡಿ. ನಿಮಗೆ ಇದರಿಂದ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ಬೋದು ಅಂತ ನಾನು ಭಾವಿಸ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಸದಾ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇನ್ನೊಂದು ವಿಶೇಷತೆ ಏನಂದರೆ ಶ್ರೀ ಕಾಳಿಕಾ ಮಾತೆ ಅವರ ಅಭಯ ಹಸ್ತದಿಂದ ಇಲ್ಲಿ ಇಟ್ಟಿಗೆಯನ್ನು ಜೋಡಿಸ್ತಾರೆ. ಆ ಸನ್ನಿವೇಶ ಇಲ್ಲಿ ನೋಡ್ಬೋದು ನೀವು. ಅದು ಮುಂದೆ ನೀವು ವಿಡಿಯೋ ಫುಲ್ಲು ನೋಡಿದಿರಂದರೆ ನಿಮಗೆ ನೋಡ್ಬೋದು ನೀವು. ಅಮ್ಮನವರೇ ತಮ್ಮ ಅಭಯ ಹಸ್ತದಿಂದ ಇಟ್ಟಿಗೆಯನ್ನು ಜೋಡಿಸಿ ಪೂಜೆಯನ್ನು ಸಲ್ಲಿಸ್ಕೊತಾರೆ ಅಲ್ಲಿ. ಸೊ ನೀವು ಲಾಸ್ಟ್ವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ. ಈ ವಿಡಿಯೋವನ್ನು ಮಾಡೋದಕ್ಕೆ ಸುಮಾರು 7:30 ಟೈಮ್ ಆಗಿತ್ತು ನೈಟು. ಸೊ ಅದಕ್ಕೆ ಸ್ವಲ್ಪ ಕತ್ಲಿದೆ. ಮತ್ತು ಇನ್ನೊಂದೇನೆಂದರೆ ಈ ವಿಡಿಯೋ ಮಾಡಬೇಕಾದ್ರೆ ಅಲ್ಲಿ ಹಾವು ಕಾಣಿಸ್ಕೊಳ್ಳುತ್ತೆ. ಚಾರ್ಜ್ ಸಿಗ್ಲಕ್ಕೊಡ್ರಿ ಫಸ್ಟು. ನೋಡ ಹೇಳ್ತಾ ಇದ್ರು ಏನೋ ಅಯ್ಯಮ್ಮ ತೆಗ್ದಾಕ್ತಾರೆ ಬಿಡು. ಇರಮ್ಮ ನಾವು ಎತ್ತಾಕ್ತೀರಾ? ಇದು 3ನೇ ಸರಿ ಅಂತೆ ಅಮ್ಮನವರು ಈ ಊರಿಗೆ ಭೇಟಿ ಕೊಡ್ತಾ ಇರೋದು. ಇದಕ್ಕಿಂತ ಮುಂಚೆ ಅವ್ರಿಗೆ ಅವ್ರ ತೋಟದಲ್ಲಿ ಏನೇ ಬೆಳೆ ಇಟ್ಟರು ಅವ್ರಿಗೆ ಬೆಳೆ ಆಗ್ತಾ ಇರಲಿಲ್ಲಂತೆ. ಸೊ ಅದಕ್ಕೆ ಅವರು ಅಮ್ಮನವ್ರನ್ನ ಅಲ್ಲಿ ಕರೆಸಿ ಅಲ್ಲಿ ನಾಗಮ್ಮ ದೇವಿನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾ ಇದ್ದಾರಂತೆ. ಸೊ ಆವಾಗಲಿಂದ ಅವ್ರಿಗೆ ಒಳ್ಳೆ ಬೆಳೆ ಸಿಗ್ತಾಯಿದೆ ಮತ್ತು ಒಳ್ಳೆ ರೇಟ್ ಸಿಗ್ತಾಯಿದೆ. ಆ ಒಂದು ನಂಬಿಕೆ ಮೇಲೆ ಇವಾಗ ಅವ್ರ ಪಾಯವನ್ನು ಚೆಕ್ ಮಾಡಿಸೋದಕ್ಕೆ ಅಮ್ಮನವ್ರನ್ನ ಕರೆಸಿದ್ದಾರೆ. ಈಗ ಅದೇ ಕೆಲಸ ಕೊಟ್ಟಿದ್ದು ಬಿಡಲ್ಲಮ್ಮ.
ಇಲ್ಲ ಎತ್ತಾಯ್ತಾರೆ ರಾಮ ಸುಮ್ಮನೆ ಅಲ್ಲ ಇಟ್ಕೆ ನನ್ನ ಪಾಯ ಎಷ್ಟು ಹಾಕ್ಯಂಡ್ರೆ ನೋಡ್ಬೇಕಂದ್ರು ಬ್ರದರ್ ಏನು ಎಲ್ಲಿಂದು ಬೆಂದೆ ಅಲ್ಲಿ ಸರ್ ಅಲ್ಲಿ ತಗೊಳ್ಳಿ ಎಲ್ಲ ಎತ್ಕೊಂಡ್ರೆ ಐತೆ ಭಯ ಏನು ಮಾಡಲ್ಲ ಬಂದ್ಬಿಡ್ರಿ ನೀವು ಇಲ್ಲಿಗೆ ಕುತ್ಕೊಂಡಿಲ್ಲ ಅಂತ ನೋಡಿ ಭಯ ಅದೇ ಅಷ್ಟಕ್ಕೆ ಬರ್ಬೇಕೇನೋ ಭಯ ಮಕ್ಕಳು ಇತ್ತು ಬರ್ಕೊಡ್ದು ಇದು ಜಾಸ್ತಿ ಇದ್ದಂಗೆ ಐತಿ ಮೂಲೆ ಜಾಸ್ತಿ ಅದಕ್ಕೆ ಎಮ್ನು ಅಷ್ಟು ಕಿಕ್ಲಿ ಅಂತ ತೋರಿಸ್ತೈತೆ ಅಲ್ಲಿ ಕೊಬ್ಬರಿ ಮೇಲೆ ಅಷ್ಟು ಕಮ್ಮಿ ಮಾಡಿದೆ ಇನ್ನೇ ಆ ಕಡೆ ನೋಡಮ್ಮ ಕಮ್ಮಿ ಮಾಡೋದು ಅಲ್ಲಿ ಅರ್ಧ ಅಡಿ ಬಿಟ್ಟು ಅರ್ಧ ಅಡಿ ಬಿಟ್ಟು ಏನಪ್ಪ ಟಾರ್ಚು ಪ್ಲಸ್ ಅದು ಹಂಗೆ ಇರ್ಬೇಕಾ ಸ್ವಲ್ಪ ಲೈಟ್ ಹಾಕಿ ಅಲ್ಲ ಅದ್ರ ಮೇಲೆ ಲೈಟ್ ಹಾಕಿಬಿಡು ಇದೇ ಥರ ನಿಮ್ಗೇನಾದರೂ ಸಮಸ್ಯೆ ಇದ್ದರೆ ಅಂದರೆ ಮನೆ ಕಟ್ಟೋದಕ್ಕೆ ಪಾಯ ಹಾಕಿರ್ತೀರ ಎಷ್ಟು ವರ್ಷ ಆದರೂ ನಿಮಗೆ ಮನೆ ಕಟ್ಟೋದಕ್ಕೆ ದಾರಿ ಸಿಗಲ್ಲ. ಸೊ ಆ ಥರ ಏನಾದರೂ ತೊಂದರೆ ಇದ್ದರೆ ಒಂದು ಸತಿ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಸೊ ನಿಮಗೆ ಅಮ್ಮನವ್ರು ಒಳ್ಳೇದು ಮಾಡಲಿ. ಈ ದೇವಸ್ಥಾನದ ಒಂದು ದೂರವಾಣಿ ಸಂಖ್ಯೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಈ ದೇವಸ್ಥಾನ ಬರೋದು ದೊಡ್ಡಬಳ್ಳಾಪುರ ಹತ್ರ ಗಂಡಿಗೆನೆಲೆ ಎಂಬ ಗ್ರಾಮದಲ್ಲಿ ಈ ದೇವಸ್ಥಾನ ಬರ್ತದೆ. ಈ ದೇವಸ್ಥಾನದ ಕಾಂಟ್ಯಾಕ್ಟ್ ನಂಬರು ಮತ್ತು ಅಡ್ರೆಸ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ನಿಮಗೆ ಏನಾದರೂ ಇದೇ ಥರ ಸಮಸ್ಯೆ ಇದ್ದರೆ ನೀವು ಆ ದೂರವಾಣಿ ಮುಖಾಂತರ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡ್ಕೊಬೋದು. ಅದ್ರ ಬಗ್ಗೆ ಏನಪ್ಪ ನಾವು ಬಂದಿದ್ದೆ ಅದ್ರ ಬಗ್ಗೆ ಮನೆ ಬಗ್ಗೆ ಮನೆ 5-6 ವರ್ಷ ಆಯ್ತು ಪಾಯ ನಿಂತಾಗೆ. ಮನೆ ಬಗ್ಗೆ ತೋಟದಾಗ ಬೆಳಗ್ಲಾತಾರಲ್ಲ ಬೆಳಗ್ಗೆ ಮಾಡ್ತಾನೆ ಇದ್ರೆ ಇವಾಗ ಈ ಅಮ್ಮನ್ ಬಂದಾಗಿನಿಂದ ಅಷ್ಟೇ ಬೆಳಗ್ಲಾತಾವೆ. ಆಗ ನಾಗಮ್ಮನ ಅಂತ ಇಲ್ಲಿ ತೋರಿಸಿದ್ಲ. ನಾಗಮ್ಮನ ಅಂತ ನಾವು ಪೂಜೆ ಮಾಡ್ತಾವ್ರೆ. ನಾನು ಬನ್ನಿ ಒಂದ್ಸಾರಿ ನನಗೂ ಕಾಣಿಸ್ಕೊಂಡ್ಲು ಪೆಡ್ಗೆ ಎತ್ಕೊಂಡ. ನಾನು ಅದಕ್ಕೆ ಅಮ್ಮನ ಕೆಳಗ ಬಗ್ಗಿ ಬನ್ನಿ ಬಗ್ಗಿ ಬರ್ತಾನೆ ಬರೋ ಅಂತ ನಮ್ ಶಬ್ದ ಮಾಡ್ಕೊಂಡು ಪೆಡ್ಗೆ ಎತ್ಬಿಟ್ಟು ಈಸಾಗ್ಲೇ ಎತ್ತಿದ್ಲು. ಆಮೇಲೆ ಹುಡುಗರ್ನೆಲ್ಲ ಕರ್ಸಿದ್ನಿ, ನೋಡಿದ್ರು ಅವರೆಲ್ಲ ನೋಡಂತ ಗಿಡ ಮೇಲೆ ಕುತ್ಕೊಂಡಿದ್ಲು. ತಿರ್ಗಿ ನಾವು ಪಕ್ಕಕ್ಕೆ ಬರೋವರ್ಗು ಇಳಿಲ್ಲ. ಪಕ್ಕಕ್ಕೆ ಬಂದು ತಿರ್ಗಿ ನೋಡಿದ್ರೆ ಇಲ್ಲ ಗಿಡದಾಗ. ಹೌದಾ? ಸುಮಾರು ನೋಡ ಮರದಪ್ಪ ಇತ್ತು. ಆಮೇಲೆ ಅಮ್ಮನವ್ರನ್ನ ಕರ್ಸಿದ್ದೀರಾ? ಕರ್ಸಿದ್ವಿ. ಇವಾಗ ಇದು 3ನೇ ಸಾರಿ ಕರ್ಸಿದ್ರಾ? ಇಲ್ಲ ಇಲ್ಲ ಮುಂಚೆ ಕರ್ಸಿದ್ರಲ್ಲ. ಬಂದಿದ್ಲಪ್ಪ. ಬಂದು ನೋಡ್ಕೊಂಡು ಹೋದ್ಮೇಲೆ ಅಮ್ಮನ ಬೆಳೆ ಹಾಕಿದ್ರೆ ಆ ಬೆಳೆ ಆಯ್ತು. ಆ ಬೆಳೆ ಆದಾಗ ಈ ಅಮ್ಮನ ಕಾಣಿಸ್ಕೊಂಡು. ಹಂಗಾದ್ರೆ ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವ್ರ ಮೇಲೆ ನಂಬಿಕೆ ಇಟ್ಕೊಂಡು ನಂಬಿಕೆ ಅದಿ ನಂಬಿಕೆ ಇದೆಯಾ? ನಂಬಿಕೆ ಅದಿ. ಅಲ್ಲಿ ಹೋಗೋ ಭಕ್ತಾದಿಗಳಿಗೆ ಏನ್ ಹೇಳ್ತೀರಾ ನೀವು?
ಭಕ್ತಾದಿಗಳಿಗೆ ಇಂತ ಜಾಗಕ್ಕೆ ಹೋಗ್ರ ಒಳ್ಳೇದಾತ ಅಂತ ಕಳಿಸ್ಕೊಟ್ಟಿದ್ರಿ ಜನಗಳನ್ನ. ಹೌದಾ? ಅವರು ಈ ಅಮ್ಮನ್ನ ತಗೊಂಡೋಗ್ಯವ್ರ ಅಲ್ಲಿಗೆಲ್ಲ ಹಾ. ತಗೊಂಡೋಗಿ ಅವರೆಲ್ಲ ಇದು ಮಾಡಿ ಹೌದಾ? ಇನ್ನ ಮುಂದೇನು ಬರಕ್ ಯಮ್ಮನ ಕರ್ಕೊಂಡ್ ಬರಕ್ ಬರೋರು ಅವ್ರು ಇನ್ನಾನು ಹಾ. ಬರ್ತಾರ. ಅಂದ್ರೆ ನಿಮ್ಗೆ ಒಳ್ಳೇದಾಗಿದೆ ಅಂದ್ರೆ ಜನರಿಗೆ ಒಳ್ಳೇದಾಗುತ್ತೆ ಅಂದ್ರೆ ನಂಬೋದು ಅಮ್ಮನ. ನಂಬೋದು. ಹೌದಾ? ನಂಬಿದ್ರೇನೆ ನಮ್ಗೇನೋ ದೇವ್ರು ಕೊಡ್ಬೇಕಾ. ನಂಬಲಿಕ್ಕೆ ಆಯಮ್ಮ ಸೇವೆ ಮಾಡ್ಗೆ ನಾವು ಆಯಮ್ಮ ಸೇವೆನಾಗೆ ಇದ್ರಪ್ಪ ನಾವು. ಹೌದಾ? ಓಕೆ. ಹಾ. ಧನ್ಯವಾದ. ಒಳ್ಳೇದು ಸರ್. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಊಟ ಆಯ್ತಾ? ಆಯ್ತಾ? ಇವಾಗ ಪ್ರಶ್ನೆ ಏನಂದ್ರೆ, ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವರು ಸನ್ನಿಧಾನ ಇದೆಯಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಾವು ಯೂಟ್ಯೂಬ್ ಅಲ್ಲಿ ನೋಡಿ. ಹೌದಾ? ಎಷ್ಟು ದಿನಗಳ ಮೊದಲು ಇಲ್ಲ ತಿಂಗಳ ಮೊದಲು? ಒಂದು 4-5 ತಿಂಗಳಿಂದ ಹೋಗಿ. ಹೌದಾ? ಒಂದು 6 ತಿಂಗಳಾಗಿ. ಅಲ್ಲಿಗೆ ಹೋದ್ಮೇಲೆ ಹೆಂಗ್ ಅನಿಸ್ತು ನಿಮಗೆ? ನಮ್ಗೆ ಒಳ್ಳೇದ್ ಅನ್ಸ್ತು, ಅದಕ್ಕೆ ಹೋಗಿದ್ವಿ. ಹೌದಾ? ಸಮಸ್ಯೆ ಏನಿತ್ತು ನಿಮಗೆ? ನಮಗ್ ಸಮಸ್ಯೆ ಬೆಳೆ ಆಗ್ತಾ ಇರಲಿಲ್ಲ. ಮನೆ ಕಡೆ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಮನೆ ಕಡೆ ಏನ್ ಪ್ರಾಬ್ಲಮ್ ಇತ್ತು? ಹಿಂಗೆ ಸ್ವಲ್ಪ ಇರುತ್ತಲ್ಲ. ಅಲ್ಲ ಹೇಳ್ಬೇಕು ಬಿಡಿಸಿ, ಯಾಕಂದ್ರೆ ತೋಟ ಬೆಳೆ ಆಗ್ತಾ ಇಲ್ವಲ್ಲ. ಹಾ. ಮನೆ ಕಟ್ಬೇಕಾಯ್ತು, ಮನೆ ಕಟ್ಟಕ್ ಆಗಿರ್ಲಿಲ್ಲ. ಓಕೆ. ಅದರಿಂದ ಹೋಗಿ ಬಂದಿದ್ವಿ. ಹೌದಾ? ಅಂದ್ರೆ ಮನೆ ಕಟ್ಟಕ್ ಆಗಿಲ್ಲ ಅಂದ್ರೆ ಅದ್ರ ಅರ್ಥ ಯಾರೋ ಏನೋ ಮಾಡ್ಸಿದ್ದಾರೆ ಅಂತ ಅರ್ಥ ಅಲ್ವಾ? ಹೌದೌದು. ಬಿಡಿಸಿ ಹೇಳ್ಬೇಕು ನೀವು, ಯಾಕಂದ್ರೆ ನೂರಾರು ಜನ ನೋಡ್ತಾರೆ ಇದನ್ನ, ಅವರು ಎಂತ ಸಮಸ್ಯೆಗಳಿದ್ದಾರೆ, ಅದಕ್ಕಾಗಿ ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ ನಿಮ್ಮನ್ನ. ಹೌದು. ಅಲ್ಲ, ಆಮೇಲೆ ಅಮ್ಮನವ್ರನ್ನ ಇವತ್ತು ನೀವು ಇಲ್ಲಿ ಕರ್ಸಿದೀರಾ. ಇದು 2 ಸರಿ ಕರ್ಸಿದೀವಿ. ಹಾ. ಅವಾಗಿಂದ ನಿಮ್ಗೆ ಒಳ್ಳೇದಾಗ್ತಾ ಇದೆಯಾ? ಒಳ್ಳೇದಾಗ್ತಾ ಇದೆ. ಹೌದಾ? ಆಯಮ್ಮನ್ ಬಂದು ಇಲ್ಲಿ ಇದು ಮಾಡ್ಬಿಟ್ಟು ಹೋದ್ಲು ದೇವಸ್ಥಾನ, ನಾಗಮ್ಮನ್ ದೇವಸ್ಥಾನ ಅಂತ. ಅದ್ ಕಲ್ಲು ಮಾತ್ರ ಇಟ್ಟಿದ್ವಿ. ಕಲ್ಲು ಪೂಜೆ ಮಾಡ್ತಾ ಇದ್ವಿ. ಆಮೇಲೆ ಕಲ್ಲು ಪೂಜೆ ಮಾಡ್ತಾ ಮಾಡ್ತಾ ನಾವು ಆಮೇಲೆ ಆಯಮ್ಮ ಇಲ್ಲೇ ಉಟ್ಕೊಂಡ್ಲು, ಮರದಲ್ಲೇ ಉಟ್ಕೊಂಡಿದ್ದಾಳೆ ಅಂತ. ಅಷ್ಟು ಚಮತ್ಕಾರ ಆಗಿದೆ ಇಲ್ಲಿ. ಆಗಿದೆ. ಹೌದಾ? ಹೌದು. ಅಲ್ಲಿ ದೇವಸ್ಥಾನಕ್ಕೆ ಹೋಗೋ ಭಕ್ತಾದಿಗಳು ನೀವೇನ್ ಹೇಳ್ತೀರಾ? ಎಲ್ಲಾರು ನಂಬಿಕೆ ಇಟ್ಟು ಹೋದ್ರೆ ಒಳ್ಳೇದ್ ಮಾಡ್ತಾಳೆ ಅನ್ನೋ ನಂಬಿಕೆ ನಮ್ಗಿದೆ. ಹೌದಾ? ಹೌದು. ಅಂದ್ರೆ ಅದೇ ಹೇಳ್ತಾ ಇರೋದು, ಅಲ್ಲಿ ಜನಗಳು ಹೋಗಕ್ಕೆ ನೀವ್ ಹೇಳ್ತಾ ಇದ್ದೀರಾ, ನಿಮ್ಗೆ ಒಳ್ಳೇದಾಗಿದೆ ಅಂದ್ರೆ ಅವ್ರಿಗೂ ಒಳ್ಳೇದಾಗ್ತಂತ ಹೇಳ್ತಾ ಇದ್ದೀರಾ. ಅವ್ರು ನಂಬಿ ಹೋಗ್ಬೇಕಣ್ಣ. ಹಾ. ನಂಬಿ ಹೋದ್ರೆ ಒಳ್ಳೇದಾಗುತ್ತೆ ಅಂತ ನಂಬಿಕೆ. ಹೌದಾ? ಹೌದು.